ಸ್ನೇಹಿತರೆ, ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯನ್ನು ಮಹಾಶಿವರಾತ್ರಿ ಎಂದು ಕರೆಯುತ್ತೇವೆ. ಇಂದು ರಾತ್ರಿಯೆಲ್ಲ ಪರಮಶಿವನನ್ನು ಪೂಜಿಸುತ್ತಾ ಸ್ಮರಿಸುತ್ತಾ ಆರಾಧಿಸುವ ಪರ್ವಕಾಲ ಇದು. ಲಿಂಗ ಸ್ವರೂಪಿಯಾದ ಈಶ್ವರನಿಗೆ ಪಂಚಾಮೃತ ಅಭಿಷೇಕ, ಗಂಗಾಭಿಷೇಕವನ್ನು ಮಾಡಿ ತ್ರಿದಳ ಬಿಲ್ವ ಪತ್ರಗಳಿಂದ ಪರಮೇಶ್ವರನನ್ನು ಪೂಜಿಸಿ ಸುತ್ತಿಸಿ ಪವಿತ್ರವಾದ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಪರಮಶಿವನನ್ನು ಸಂತೋಷಗೊಳಿಸಿ ಆ ಈಶ್ವರನಿಂದ ಇಷ್ಟವಾದ ವರಗಳನ್ನು ಪಡೆದುಕೊಳ್ಳುವ ಸುವರ್ಣ ಸಂಧಿ ಕಾಲವೇ ಈ ಮಹಾಶಿವರಾತ್ರಿ ಅಂತ ಹೇಳಬಹುದು. ಇಂತಹ ಪರಮಶಿವರಾತ್ರಿ ದಿನದಂದು ಮುಖ್ಯವಾಗಿರುವಂತಹ ದಿನಗಳಂದು ಆ ಪರಮಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ನಾವು ಮಾಡುತ್ತೇವೆ. ಇಂತಹ ಪಂಚಾಮೃತ ಅಭಿಷೇಕ ಅಂದರೆ ಏನು? ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುವು? ಮಾಡುವ ವಿಧಾನ ಏನು? ಅದಕ್ಕೆ ಇರುವಂತಹ ನಿಯಮಗಳು ಹಾಗೂ ಅದರ ಪ್ರಯೋಜನಗಳು ಏನು ಎನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವಿನ್ನೂ ದ್ವಾರಕಾಧೀಶ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸ್ನೇಹಿತರೆ, ಪಂಚಾಮೃತ ಅಭಿಷೇಕ ಒಂದು ಹಿಂದೂ ಧಾರ್ಮಿಕ ಪೂಜೆ ವಿಧಾನ ಅಂತಲೇ ಹೇಳಬಹುದು. ಇದರಲ್ಲಿ ದೇವರಿಗೆ 5 ಪವಿತ್ರ ದ್ರವ್ಯಗಳಿಂದ ಸ್ನಾನ ಮಾಡಿಸುವುದು ಮುಖ್ಯ. ಪಂಚಾಮೃತ ಅಂದರೆ ಪಂಚ ಅಂದರೆ 5, ಅಮೃತ ಅಂದರೆ ಪವಿತ್ರ ಅಥವಾ ದೈವಿಕ ದ್ರವ್ಯ ಎಂದು ಅರ್ಥ ಕೊಡುತ್ತದೆ. ಅಂದರೆ 5 ಅಮೃತಗಳ ಮಿಶ್ರಣವನ್ನು ನಾವು ಪಂಚಾಮೃತ ಎಂದು ಕರೆಯುತ್ತೇವೆ. ಹಾಗೆಯೇ ಅಭಿಷೇಕ ಎಂದರೆ ದೇವರ ಮೂರ್ತಿಗೆ ಪವಿತ್ರ ದ್ರವ್ಯಗಳಿಂದ ಸ್ನಾನ ಮಾಡಿಸುವುದು ಎಂದು ಅರ್ಥ ಕೊಡುತ್ತದೆ. ಸ್ನೇಹಿತರೆ, ಪಂಚಾಮೃತ ಅಭಿಷೇಕಕ್ಕೆ ಅಗತ್ಯವಾದ ಸಾಮಗ್ರಿಗಳು ಯಾವುವು ಎಂದರೆ, ಮೊದಲನೆಯದು ಹಾಲು, ಎರಡನೆಯದು ಮೊಸರು, ಮೂರನೆಯದು ತುಪ್ಪ, ನಾಲ್ಕನೆಯದು ಜೇನು, 5ನೆಯದು ಸಕ್ಕರೆ ಅಥವಾ ಬೆಲ್ಲ. ಇದರ ಜೊತೆಗೆ ಶುದ್ಧ ನೀರು, ಹೂಗಳು, ದೀಪ, ಅಗರಬತ್ತಿ, ಹಣ್ಣುಗಳನ್ನು ನೈವೇದ್ಯಕ್ಕೆ ತೆಗೆದುಕೊಳ್ಳುವಂತಹದ್ದು. ಸ್ನೇಹಿತರೆ, ಮಾಡುವ ವಿಧಾನ: ಮೊದಲನೆಯದು ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿರಿಸಿ ದೇವರ ಮೂರ್ತಿಯನ್ನು ಅಥವಾ ಫೋಟೋವನ್ನು ಇಡಿ. ಹಾಗೆಯೇ ದೇವರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ನಾನು ಭಕ್ತಿಯಿಂದ ಪಂಚಾಮೃತ ಅಭಿಷೇಕವನ್ನು ಮಾಡುತ್ತಿದ್ದೇನೆ ಎಂದು ಸಂಕಲ್ಪವನ್ನು ಮಾಡಿ. ಮೊದಲಿಗೆ ಶುದ್ಧ ನೀರಿನಿಂದ ದೇವರನ್ನು ಸ್ನಾನ ಮಾಡಿಸಿ ನಂತರ ಒಂದೊಂದೇ ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡಿ. ಮೊದಲನೆಯದು ಹಾಲು, ಎರಡನೆಯದು ಮೊಸರು, ಮೂರನೆಯದು ತುಪ್ಪ, ಜೇನು, ಸಕ್ಕರೆ, ಹೀಗೆ ಒಂದಾದ ಮೇಲೆ ಒಂದು ಕ್ರಮಬದ್ಧವಾಗಿ ಹಾಕಬೇಕು. ಇದೇ ಸಂದರ್ಭದಲ್ಲಿ ನೀವು ಮಂತ್ರಗಳನ್ನು ಸಹ ಹೇಳಬಹುದು. ಓಂ ನಮಃ ಶಿವಾಯ, ಓಂ ನಮೋ ಶಿವಾಯ ಅಂತ ಶಿವನಿಗೆ. ಹೀಗೆ ಅಭಿಷೇಕ ಮಾಡಿದ ನಂತರ ಮತ್ತೆ ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ ದೇವರನ್ನು ಒರೆಸಿ ಅಲಂಕರಿಸಿ ಹೂವನ್ನು ಅರ್ಪಿಸಿ ದೀಪಾರಾಧನೆಯನ್ನು ಮಾಡಿ. ತದನಂತರ ಹಣ್ಣುಗಳು ಅಥವಾ ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ನಂತರ ಪ್ರಸಾದವಾಗಿ ಎಲ್ಲರೂ ಸೇವಿಸಬಹುದು. ಸ್ನೇಹಿತರೆ, ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಭಕ್ತಿ ಮುಖ್ಯ. ಶುದ್ಧತೆ ಮತ್ತು ನಂಬಿಕೆ ಇರಬೇಕು. ಮಂತ್ರ ಗೊತ್ತಿಲ್ಲದಿದ್ದರೂ ಸರಿ, ಭಕ್ತಿಯಿಂದ ಮಾಡಿದರೆ ಸಾಕಾಗುತ್ತದೆ. ಸ್ನೇಹಿತರೆ, ಈ ಪಂಚಾಮೃತ ಅಭಿಷೇಕ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ, ಭಕ್ತಿ ಹೆಚ್ಚುತ್ತದೆ, ದೇವರ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗಿದೆ. 5 ಪವಿತ್ರ ದ್ರವ್ಯಗಳಿಂದ ದೇವರಿಗೆ ಮಾಡುವ ಸ್ನಾನ ಪೂಜೆ ಪಂಚಾಮೃತ ಅಭಿಷೇಕ ಎಂದು ಕರೆಯಬಹುದಾಗಿದೆ. ಇಂತಹ ಪಂಚಾಮೃತ ಅಭಿಷೇಕ ಮಾಡುವುದರಿಂದ ಆತ್ಮ ಶುದ್ಧಗೊಳ್ಳುತ್ತದೆ, ಮನೆಯಲ್ಲಿ ಸಕಾರಾತ್ಮಕವಾಗಿರುವಂತಹ ಶಕ್ತಿ ಹೆಚ್ಚಾಗುತ್ತದೆ, ದೇವರ ಅನುಗ್ರಹ ಸಿಗುತ್ತದೆ. ಇಂತಹ ಪಂಚಾಮೃತ ಅಭಿಷೇಕವನ್ನು ಹೇಳಿದಂತೆ ಚಿತ್ತಶುದ್ಧಿಯಿಂದ ಮಾಡಿದರೆ ಆ ಶಿವನ ಆಶೀರ್ವಾದವು ನಮಗೆ ಸಿಗುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.